ಅಮೆರಿಕಾದಲ್ಲಿ ಕರ್ನಾಟಕದ ವಿದ್ಯಾರ್ಥಿ ನಾಪತ್ತೆ. ಫೆಬ್ರವರಿ 9ರಿಂದ 22 ವರ್ಷದ ಸಾಕಿ ಶ್ರೀನಿವಾಸಯ್ಯ ಮಿಸ್ಸಿಂಗ್. ಯುಎಸ್ ಪೊಲೀಸರಿಂದ ಹುಡುಕಾಟ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇನ್ನೂ ಸಿಐಡಿ ವಶದಲ್ಲೇ ಇರುವ ಭೈರತಿ ಬಸವರಾಜ್. ಇವತ್ತು ಜಯದೇವ ಆಸ್ಪತ್ರೆಯಲ್ಲಿ ಮತ್ತೆ ಹೃದಯ ಸಂಬಂಧಿ ತಪಾಸಣೆ. ನಂತರ ಕೋರ್ಟ್ ಎದುರು ಹಾಜರುಪಡಿಸಲಿರುವ ಅಧಿಕಾರಿಗಳು. ಭೈರತಿ ಬಸವರಾಜ್ ವಶಕ್ಕೆ ಪಡೆಯೋಕೆ ಕಾರಣಗಳು ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ. 9 ದಿನಗಳ ಕಾಲ ವಶಕ್ಕೆ ನೀಡುವಂತೆ ಸಿಐಡಿ ಮನವಿ. ಕೋರ್ಟ್ನಲ್ಲಿ ಇವತ್ತು ನಿರ್ಧಾರವಾಗುತ್ತೆ 5ನೇ ಆರೋಪಿಯ ಭವಿಷ್ಯ. ಶಾಸಕ ಭೈರತಿ ಬಸವರಾಜ್ಗೆ ಇನ್ನೂ ನಡೆದಿಲ್ಲ ಕ್ರಾಸ್ ಕ್ವೆಶ್ಚನಿಂಗ್. ಅಧಿಕಾರಿಗಳು ಕೇಳಿದ್ದಕ್ಕೆಲ್ಲ ನನಗೇನು ಗೊತ್ತಿಲ್ಲ, ಯಾವುದೇ ಸಂಬಂಧವಿಲ್ಲ ಎಂಬ ಉತ್ತರ. ಕಸ್ಟಡಿಗೆ ಪಡೆದ ನಂತರ ಶುರುವಾಗಲಿದೆ ಅಸಲಿ ವಿಚಾರಣೆ. ನಾಯಕತ್ವ ಗೊಂದಲದ ನಡುವೆಯೂ 1000 ದಿನ ಪೂರ್ಣಗೊಳಿಸಿದ ಕಾಂಗ್ರೆಸ್ ಸರ್ಕಾರ. ಹಾವೇರಿಯಲ್ಲಿಂದು ಬೃಹತ್ ಸಮಾವೇಶ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿ. ಸರ್ಕಾರದ ಜಾಹೀರಾತಿನಲ್ಲಿ ಉರಿಲಿಂಗಪೆದ್ದಿ ಶರಣರಿಗೆ ಅವಮಾನ ಆರೋಪ. ಬೇಲೂರು ಮಠದ ಪಂಚಾಕ್ಷರಿ ಸ್ವಾಮೀಜಿ ಆಕ್ರೋಶ. ಜಾಹೀರಾತು ಅಸಹ್ಯಕರವಾಗಿದೆ ಅಂತ ಸಿಎಂಗೆ ಪತ್ರ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಹಾಗೂ ಸುದ್ದಿಗೋಷ್ಠಿಯಲ್ಲಿ ಬೈ ಎಲೆಕ್ಷನ್ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಮಾಡಬೇಡಿ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಖಡಕ್ ಸೂಚನೆ. ಪಕ್ಷ ಸಂಘಟನೆಯ ಬಗ್ಗೆ ಗಮನ ಕೊಡೋಕೆ ಸೂಚನೆ. ಬೆಂಗಳೂರಲ್ಲಿ ಮಗ ರೋಹನ್ನಿಂದಾನೇ ತಂದೆ ತಾಯಿ ಕೊಲೆ ಕೇಸ್ನ ತನಿಖೆ ಚುರುಕು. ಇವತ್ತು ಮೃತ ಪೋಷಕರ ಮರಣೋತ್ತರ ಪರೀಕ್ಷೆ. ವಿದೇಶದಿಂದ ಪುತ್ರಿ ಬಂದ ಬಳಿಕ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ. ಬೆಳ್ತಂಗಡಿಯಲ್ಲಿ ಹೀಲಿಯಂ ಗ್ಯಾಸ್ ಸೋರಿಕೆ. ರಾಜೆ ಕಾಂಪ್ಲೆಕ್ಸ್ನಲ್ಲಿ ಬೆಳ್ಳಂಬೆಳಗ್ಗೆ ಅಂಗಡಿ ಭಸ್ಮ. ವಸ್ತುಗಳೆಲ್ಲ ಸುಟ್ಟು ಕರಕಲು. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಬೆಳಗಾವಿಯಲ್ಲಿ ಅಮಾಯಕರ ಆಸ್ತಿ ಹೊಡೆಯುವ ಜಾಲ ಆಕ್ಟಿವ್. ಜಮೀನು ಮಾಲೀಕರಿಗೆ ಗೊತ್ತಾಗದಂತೆ ನಕಲಿ ದಾಖಲೆ ಸೃಷ್ಟಿಸಿ ಬೇರೆಯವರಿಗೆ ಮಾರಾಟ. ಸಬ್ ರಿಜಿಸ್ಟ್ರಾರ್ಗೆ ಸಾಥ್. ಅಧಿಕಾರಿ ಸಿಬ್ಬಂದಿ ಸೇರಿ 6 ಜನ ಅರೆಸ್ಟ್. ಪ್ರೇಮಿಗಳ ದಿನದಂದು ಗುಲಾಬಿಗೆ ಭಾರಿ ಡಿಮ್ಯಾಂಡ್. ಪ್ರೇಮಿಗಳಿಗೆ ಅಚ್ಚುಮೆಚ್ಚಾದ ಡಚ್ ರೋಸ್ ಬೆಳೆದ ಚಿಕ್ಕಬಳ್ಳಾಪುರದ ರೈತ. 10 ರೂಪಾಯಿ ಇದ್ದ ಗುಲಾಬಿ ಇವತ್ತು 20ರಿಂದ 30 ರೂಪಾಯಿಗೆ ಮಾರಾಟ. ಪ್ರೇಮಿಗಳ ದಿನಾಚರಣೆಯಂದೇ ಪ್ರೇಮ ಪಕ್ಷಿಗಳಿಗೆ ಶಾಕ್. ಪ್ರೇಮಿಗಳ ಸ್ವರ್ಗ ಅಂತಾನೆ ಕರೆಸಿಕೊಳ್ಳುವ ನಂದಿಗಿರಿಧಾಮ ಇವತ್ತು ಕ್ಲೋಸ್. ಪ್ರವಾಸಿಗರಿಗೆ ನಿರ್ಬಂಧ ಹೇರಿ ಚಿಕ್ಕಬಳ್ಳಾಪುರ ಡಿಸಿ ಆದೇಶ. ನಾಳೆಯ ಶಿವರಾತ್ರಿ ಹಬ್ಬಕ್ಕೆ ತಯಾರಿ ಶುರು. ಹೂವು ಹಣ್ಣಿನ ದರದಲ್ಲಿ ಕೊಂಚ ಏರಿಕೆ. ಕಳೆದ ವಾರಕ್ಕೆ ಹೋಲಿಸಿದ್ರೆ ಹೆಚ್ಚಾದ ದರ. ಮಹಾಶಿವರಾತ್ರಿಗೆ ಊರಿಗೆ ಹೋಗುವವರಿಗೆ ಕೆಎಸ್ಆರ್ಟಿಸಿ ಸಿಹಿ ಸುದ್ದಿ. ಹಬ್ಬದ ಹಿನ್ನೆಲೆ 2155 ಹೆಚ್ಚುವರಿ ಬಸ್ಗಳ ಸೇವೆ. ಬೆಂಗಳೂರಿಂದ ತಮ್ಮ ಸ್ವಗ್ರಾಮಕ್ಕೆ ತೆರಳುವವರಿಗೆ ಅನುಕೂಲ. ಟೆಕ್ ಉದ್ಯಮದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರೋ ಎಐ ದೈತ್ಯ ಆಂಥ್ರೊಪಿಕ್ ಸಂಸ್ಥೆಯ ವಿರುದ್ಧ ಸಮರ. ಬೆಳಗಾವಿಯಲ್ಲಿರೋ ಆಂಥ್ರೊಪಿಕ್ ಕಂಪನಿಯಿಂದ ಹೋರಾಟ. ತಮ್ಮ ಸಂಸ್ಥೆಯ ಹೆಸರು ನಶಿಸುವ ಆತಂಕದಿಂದ ಕೋರ್ಟ್ ಮೊರೆ. ಕೆಟ್ಟ ಮೇಲ್ ಬುದ್ಧಿ ಕಲಿತ ಕೆಮ್ಸ್ ಸಿಬ್ಬಂದಿ. ಮೃತದೇಹ ಪ್ಯಾಕ್ ಮಾಡೋಕೆ 200 ರೂಪಾಯಿ ಲಂಚ. ಹಣ ಪಡೆದ 3 ವಜಾ. ಲಂಚದ ಕಾಸು ಕೊನೆಗೂ ಮರಳಿಸಿದ ಕೆಮ್ಸ್ ಸಿಬ್ಬಂದಿ. ರಾಮನಗರ ಜಿಲ್ಲೆಯಲ್ಲಿ ಮಿತಿ ಮೀರಿದ ಕಾಡಾನೆಯ ಹಾವಳಿ. ಮಲ್ಲಂಗೆರೆ ಗ್ರಾಮದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ. ರಸ್ತೆಯಲ್ಲಿ ಓಡಾಟ ಕಂಡು ಗ್ರಾಮಸ್ಥರು, ವಾಹನ ಸವಾರರಿಗೆ ಆತಂಕ. ಕಾಡಾನೆ ನಿಯಂತ್ರಿಸೋಕೆ ಅರಣ್ಯ ಇಲಾಖೆ ಹರಸಾಹಸ. ಕೊಪ್ಪಳದಲ್ಲಿ ಮಹಿಳೆಯರಿಂದ ಅದ್ದೂರಿ ರಥೋತ್ಸವ. ಲಕ್ಷ್ಮೀ ದೇವಿಯ ತೇರನ್ನ ಎಳೆದು ಭಕ್ತಿ ಮೆರೆದ 100 ನಾರಿಯರು. ಅಪರೂಪದ ಸಂಪ್ರದಾಯಕ್ಕೆ ಸಾಕ್ಷಿಯಾದ ವಡಕಿ ಗ್ರಾಮ.
ರಾಜಮೌಳಿ ಮಹೇಶ್ ಬಾಬು ಕಾಂಬಿನೇಷನ್ನ ವಾರಣಾಸಿ ಸಿನಿಮಾ ಬಜೆಟ್ ಬಗ್ಗೆ ಭಾರೀ ಚರ್ಚೆ. ಬರೋಬ್ಬರಿ 1,100 ಕೋಟಿ ಬಂಡವಾಳದಲ್ಲಿ ನಿರ್ಮಾಣ. ಚಿತ್ರದ ಮೇಲಿನ ನಿರೀಕ್ಷೆ ದುಪ್ಪಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.